ನಾನು ಬೇರೆಯವರ ರೀತಿಯಲ್ಲಿ ಇದಕ್ಕಿದ್ದಂಗೆ ನಾನು ಎದ್ದು ನಿಂತ್ಕೊಂಡು ಮಾತಾಡಕ್ ಹೋಗೋದಿಲ್ಲ. ಈಗ ಮಾತಾಡ್ತೀನಿ, ನೀವು ಸಂದರ್ಭ ಬಂದಾಗ ಕಟುವಾಗಿ ಮಾತಾಡ್ತೀನಿ. ನೀವು ಉಪಚುನಾವಣೆ ಆದ ನಂತರ ಗಟ್ಟಿ ಮಾತಾಡೋ ಸಮಯ ಬರುತ್ತೆ. ಮಾತಾಡ್ತೀನಿ. ಚುನಾವಣೆ ಆದ ನಂತರ ಗಟ್ಟಿ ಅವಕಾಶಗಳು ಒದಗಿ ಬರ್ಬೇಕು. ಹಂಗ್ ಗಟ್ಟಿಯಾಗೆ ಮಾತಾಡಿ. ಈಗ ಬಿಲ್ ಬಗ್ಗೆ ಮಾತಾಡಿ. ಉಪಚುನಾವಣೆ ಮತ್ತೆ ನೋಡಿ ನೀವು ಚೆನ್ನೈಯವರು ಕೂತ್ಕೊಳ್ಳಿ. ಒಂದು ಮಿನಿಟ್ ಅಧ್ಯಕ್ಷರೇ, ಪೊಲೀಸ್ ಇಲಾಖೆಯವರ ಹತ್ರ ಅನುಮತಿ ಪಡ್ಕೊಳ್ಳದೆ, ಮಹಾನಗರ ಪಾಲಿಕೆಯವರ ಹತ್ರ ಅನುಮತಿ ಪಡ್ಕೊಳ್ಳದೆ, ಯಾರಿಗೂ ಗೊತ್ತಿಲ್ಲದೆ ಇಲ್ಲಿಂದ ಬಂದು ಯಾರೋ ಒಬ್ಬ ಕಾಂಟ್ರಾಕ್ಟರ್ ಅಲ್ಲಿ ಹಾಕಿದ್ದಾರೆ ಅಂತ ಹೇಳುವಂತದ್ದು ನಾನು ಅಥವಾ ಹೇಳಿದ್ರಲ್ಲ. ಹೌದು, ಅದಕ್ಕೆ ಅಲ್ಲಿ ಯಾರವರಿಗೆ ಅನುಮತಿ ಕೊಟ್ಟಿದ್ದಾರೆ? ಫುಟ್ಪಾತ್ ಮೇಲೆಗೆ ಕಟ್ಟಲಿಕ್ಕೆ ಯಾರದಾದ್ರೂ ಅನುಮತಿಯನ್ನು ಪಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಅದನ್ನ ಡೆಮಾಲಿಷ್ ಮಾಡ್ತಾರೆ ಅವರು. ಓಕೆ, ಉತ್ತರ ಕೊಡ್ಬೇಕು. ಸುರೇಶ್, ಮಾನ್ಯ ಸಭಾಧ್ಯಕ್ಷರೇ, ಇವತ್ತೇನು ಈ ಬಿಲ್ ಅನ್ನ ತಂದಿದ್ದಾರೆ ಅದನ್ನ ನಾನು ಸ್ವಾಗತ ಮಾಡ್ತೇನೆ. ವಿಶೇಷವಾಗಿ ಈ ಫ್ಲೆಕ್ಸ್ಗಳ ಅವಳಿ ಇವತ್ತು 224 ಕ್ಷೇತ್ರದಲ್ಲಿ ಇರುವಂತಹ ಶಾಸಕ